ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ನಾನು ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿದ್ದೀನಿ. ವಿಶೇಷವಾಗಿ ಬಾರ್ ಕೌನ್ಸಿಲಲ್ಲಿದ್ದೇನೆ. ಬನ್ನಿ, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅನ್ನೋದಿದೆ ಅಲ್ಲ, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ which has been established under the Advocates Act of 1961. It is a statutory body. This is the apex body so far advocates as concerned in the state of Karnataka. ಬನ್ನಿ, ಇವತ್ತು ನಾನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಮತ್ತು ಸ್ನೇಹಿತರು ಆಗಿರ್ತಕ್ಕಂತಹ ಶ್ರೀಯುಕ್ತ ಮಿಟ್ಟಲ್ಕೋಡ್ ಅವ್ರ ಜೊತೆ ಇದ್ದೀನಿ. ಅವ್ರ ಜೊತೆ ಇಂತಿಷ್ಟು ಕಾನೂನು ಬಗ್ಗೆ ಮಾತಾಡೋಣ, ಇಂತಿಷ್ಟು ಅಡ್ವೊಕೇಟ್ಸ್ ವೆಲ್ಫೇರ್ ಬಗ್ಗೆ ಮಾತನಾಡೋಣ. ಇಂತಿಷ್ಟು ಗೊಂದಲಗಳು ಕೂಡ ಇರೋದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈ ಎಲ್ಲ ವಿಚಾರಗಳ ಬಗ್ಗೆ ಇಂತಿಷ್ಟು ಕ್ಲಾರಿಫಿಕೇಷನ್ ತಗೊಳ್ಳೋಣ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ನಮಸ್ಕಾರ. ಫಸ್ಟ್ ಆಫ್ ಆಲ್ ತಮಗೆ ವಾಯ್ಸ್ ಯೂಟ್ಯೂಬ್ ಚಾನಲಿಂದ ಅಭಿನಂದನೆಗಳು. ತಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ನ ಒಂದು ಚುಕ್ಕಾಣಿಯನ್ನು ಹಿಡಿದು ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ್ದೀರಿ. ತಮಗೆ ಅಭಿನಂದನೆಗಳು, ಶುಭವಾಗಲಿ. ನಮಸ್ಕಾರ. ಯೂಟ್ಯೂಬ್ ಚಾನಲ್ ಎಲ್ಲ ಗ್ರಾಹಕರಿಗೂ ನಮಸ್ಕಾರ. ಅದೇ ರೀತಿಯಾಗಿ ಇವತ್ತು ನಮ್ಮನ್ನು ಸಂದರ್ಶನ ಮಾಡಲಿಕ್ಕೆ ಬಂದಂಥ ಡಾಕ್ಟರ್ ಡಿ ಗೋವಿಂದ್, ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು ಸಹ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರನ್ನು ನಾನು ಆಹ್ವಾನಿಸುತ್ತೇನೆ. ಬನ್ನಿ, ಈಗ ನೇರವಾಗಿ ನಾವು ಬಾರ್ ಕೌನ್ಸಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡೋಣ. ಸರ್, ಈಗ ಅಡ್ವೊಕೇಟ್ಸ್ ಆಕ್ಟ್ ಆಫ್ 1961ನಲ್ಲಿ ಈ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಸ್ಟಾಬ್ಲಿಷ್ ಆಗಿದೆ. ಅಬ್ಸಲ್ಯೂಟ್ಲಿ ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಇದ್ರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಕೊಡಿ ನನ್ನ ಪ್ರೇಕ್ಷಕರಿಗಾಗಿ. ಈಗಾಗಲೇ 1961ರಿಂದ ಇಲ್ಲಿವರೆಗೂ ರಾಜ್ಯ ವಕೀಲ ಪರಿಷತ್ನಲ್ಲಿ 46 ಜನ ಅಧ್ಯಕ್ಷರಾಗಿದ್ದಾರೆ. ಉದಾಹರಣೆಗಾಗಿ ಇಲ್ಲಂಥ ಅಧ್ಯಕ್ಷರಾದಂಥ ವಿಶ್ವನಾಥ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮೋಹನ್ ಶಾಂತನಗೌಡ ಇದ್ದಾರೆ. ಸಾಕಷ್ಟು ಜನ ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದಾರೆ. ಅವರೆಲ್ಲರೂ ಸಹ ಈ ರಾಜ್ಯ ವಕೀಲ ಪರಿಷತ್ನಲ್ಲಿ ವಕೀಲರಿಗಾಗಿ ಸೇವೆಯನ್ನು ಮಾಡಿ ಅವರು ಮುಂದಿನ ಸೇವೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈಗ ನಾನು 1/3/2025ರಿಂದ ನಾನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಆದಂಥ ಮನನ್ ಕುಮಾರ್ ಮಿಶ್ರಾ ಅವರಿಂದ ನಾಮನಿರ್ದೇಶಿತ ಅಧ್ಯಕ್ಷನಾಗಿ ನಾನು ಇವತ್ತು ದಿವಸ ಕೆಲಸ ಮಾಡ್ತಾಯಿದ್ದೀನಿ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರ ಸಂಘಗಳು ಮತ್ತು ನಮ್ಮ ವಕೀಲರು ಏನೋ ನಮಗೆ ಮಾಹಿತಿಯನ್ನು ಕೊಡ್ತಾರೆ, ಆ ಮಾಹಿತಿಯನ್ನು ಆಧರಿಸಿ ನಾನು ಚಿಂತನೆ ಮಾಡಿ ವಕೀಲರು ಮತ್ತು ನ್ಯಾಯಾಂಗದ ಅಭಿವೃದ್ಧಿಗಾಗಿ ಸದಾ ಸೇವೆ ಮಾಡಲು ಸಿದ್ಧನಿದ್ದೀನಿ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೂ, ವಕೀಲರಿಗೂ, ನ್ಯಾಯಾಂಗ ಇಲಾಖೆಗೂ ತಿಳಿಸಲಿಕ್ಕೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಬನ್ನಿ, ಘಟಾನುಘಟಿಗಳು ಬಾರ್ ಕೌನ್ಸಿಲ್ನ ಚೇರ್ಮನ್ ಆಗಿ ಇಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಿ ಹೋಗಿದ್ದಾರೆ. ಅಂತಹ ಒಂದು ಸ್ಥಾನದಲ್ಲಿ ನಾನು ಕುತ್ಕೊಂಡಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸಾದ್ರೆ, ಈಗ ವಕೀಲರಿಗೆ ತಾವು ವಕೀಲರಿಗೆ ತಮ್ಮ ಪರಿಷತ್ತಿಂದ ಏನೇನು ಬೆನಿಫಿಟ್ಸ್ ಇದೆ? ಈಗಾಗಲೇ ನಾವು 25 ಜನ ಚುನಾಯಿತ ಸದಸ್ಯರಿರ್ತೀವಿ. ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸದಸ್ಯರು. ನಮ್ಮ ಜೊತೆಗೆ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕೇಳ್ ಶೆಟ್ಟಿಯವರು ಸಹ ನಾಮನಿರ್ದೇಶಿತ ಸದಸ್ಯರು. ಇವರೆಲ್ಲರ ಮಾರ್ಗದರ್ಶನದಿಂದ ನಾನು ಈಗಾಗಲೇ ರಾಜ್ಯ ವಕೀಲ ಪರಿಷತ್ನಲ್ಲಿ ನೋಂದಣಿಯಾದಂಥ ವಕೀಲರ ಸಂಖ್ಯೆ 1,19,179. ಆ 1,19,179ರಲ್ಲಿ ಇವತ್ತಿನ ದಿವಸನಾಗ COP ಅಂತ ತೊಗೊಂಡವರು 66,740 ವಕೀಲರು ಮಾತ್ರ. ಉಳಿದವರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಹೈಕೋರ್ಟ್ ಕಮಿಟಿ ನಮ್ಗೆ ಕೇಳ್ತಾ ಇದೆ. ಈಗಾಗಲೇ ನಾನು ವಕೀಲರಾಗಿ ನೋಂದಣಿ ಆದ ನಂತರ ನೌಕರಿ ಮಾಡ್ತಕ್ಕಂಥ ವಕೀಲರು ಸನತ್ತನ್ನು ಸಸ್ಪೆಂಡ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಬೇಕು ಅಂತೇಳಿ 1961 ಅಡ್ವೊಕೇಟ್ ಆ್ಯಕ್ಟ್ ಪ್ರಕಾರ ಹೇಳಿದಾಗ ಈಗಾಗಲೇ ಸುಮಾರು 2,000 ಸಂಖ್ಯೆವರೆಗೂ ಬಂದು ತಮ್ಮ ಸನತ್ತನ್ನು ಅಮಾನತನ್ನು ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇನ್ನೇನು ಉಳಿದ 60,000 ವಕೀಲರಿದ್ದಾರೆ. ಅವ್ರಿಗೆಲ್ಲರೂ ಸಹ ಅವರು ಯಾವ ಕೆಲಸದಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ನಾನು ಹೈಕೋರ್ಟ್ ಕಮಿಟಿಗೆ ರಿಪೋರ್ಟನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಏನು 66,747 ಪ್ರಾಕ್ಟೀಸ್ನರ್ ಅಡ್ವೊಕೇಟ್ ಇದ್ದಾರೆ, ಅವರಿಗೆ ಇನ್ನೊಂದು ಅವಕಾಶವನ್ನು 1/7/2025 ಯಾರು COP ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಹೇಳಬೇಕು ಇಚ್ಛೆಪಡ್ತೀನಿ. ಅದರ ಜೊತೆಗೆ ನಾನು ಅಧ್ಯಕ್ಷನಾದ ನಂತರ ಸಾಕಷ್ಟು ಜನರು
ಈ ಹಳ್ಳಿಯಿಂದ ಬಂದಂಥ ಜನರಿಗೆ ಒಂದು ಯಾವುದೇ ರೀತಿ ನಾವು ನ್ಯಾಯಾಂಗ ಇಲಾಖೆಯಲ್ಲಾಗಲಿ ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರಾಗಲಿ ಜಿಲ್ಲಾ ನ್ಯಾಯಾಧೀಶರಾಗಲಿ ಮಾಡಲಿಕ್ಕೆ ಪೂರ್ವ ತಯಾರಿ ಕೊರತೆ ಇತ್ತು. ಅದನ್ನು ಮಾನ್ಯ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲಿಂದ ಉದ್ಘಾಟನೆ ಮಾಡಿಸಿ ಪ್ರತಿ ದಿವಸ ಸಾಯಂಕಾಲ 6 ಗಂಟೆಯಿಂದ 7:30ವರೆಗೂ ನಾವು ತರಬೇತಿಯನ್ನು ಕೊಡುವಂಥ ನುರಿತ ಅನುಭವಿ ನ್ಯಾಯಾಧೀಶರು, ಹಿರಿಯ ವಕೀಲರು, ಬಾರ್ ಕೌನ್ಸಿಲ್ ಸದಸ್ಯರಿಂದ ಕೊಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಇಡೀ ರಾಜ್ಯದ ವಕೀಲರು ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು KSBC.org.in ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಮತ್ತು ಕರ್ನಾಟಕ ಲಾ ಅಕಾಡೆಮಿಯ ಯೂಟ್ಯೂಬ್ನಲ್ಲಿ ಮತ್ತು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ವಿ. ಇದನ್ನು ಯಾವುದೇ ವ್ಯಕ್ತಿಗಳಾಗಲಿ ನಿರಂತರವಾಗಿ ನೋಡುವಂಥ ವ್ಯವಸ್ಥೆಯನ್ನು ರಾಜ್ಯ ವಕೀಲ ಪರಿಷತ್ತು ನಾನು ಅಧಿಕಾರ ತಗೊಂಡ ಮೇಲೆ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ ನಮ್ಮ ರಾಜ್ಯ ವಕೀಲ ಪರಿಷತ್ನಲ್ಲಿರ್ತಕ್ಕಂಥ 191 ಭಾಷೆಯಲ್ಲಿ 26 ಭಾಷೆಯನ್ನು ನಮ್ಮ ಕಾಮನ್ ಬೈಲಾದಲ್ಲಿ ಅಳವಡಿಸಿಕೊಂಡಿಲ್ಲ. ಅವ್ರಿಗೂ ಸಹ ಈಗಾಗಲೇ ನೋಟಿಸ್ ನೀಡಿದ್ದೀವಿ. ಈ ತಿಂಗಳ 30ನೇ ತಾರೀಕಿನೊಳಗಾಗಿ ಅವ್ರಿಗೊಂದು ಕಾಮನ್ ಬೈಲ ಅಳವಡಿಸಿಕೊಳ್ಳದೆ ಇದ್ದರೆ ರಾಜ್ಯ ವಕೀಲ ಪರಿಷತ್ತು ಮುಂದಿನ ದಿನಮಾನದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗತ್ತೆ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಒಂದು ವಕೀಲರ ಪರಿಷತ್ನಿಂದ ಆ ವಕೀಲರ ಸಂಘಗಳಿಗೆ ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ, ವಿಶೇಷವಾಗಿ ಮಿತ್ತಲ್ ಕೋಡ್ ಅವರು ತನ್ನ ಅಧಿಕಾರವನ್ನು ಪ್ರಾರಂಭ ಮಾಡಿದ ನಂತರ ಮೊಟ್ಟ ಮೊದಲನೆಯದಾಗಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಒಟ್ಟಾರೆ 1,19,000 ಆಸುಪಾಸಿನಲ್ಲಿರ್ತಕ್ಕಂಥ ವಕೀಲರಲ್ಲಿ COP ಪಾರ್ಟ್ ಬಂದಾಗ ಅಟ್ಲೀಸ್ಟ್ 50% ಅಂದರೆ 60,000 ಮಾತ್ರ ರೆಕಾರ್ಡ್ ಆಗಿದೆ. ಇನ್ನು 60,000 ಅಡ್ವೊಕೇಟ್ಸು ಇನ್ನು COP ಸಲ್ಲಿಸಿಲ್ಲ. ಅಂತಹ ಒಂದು ವಕೀಲರಿಗೆ ಇನ್ನೂ ಒಂದು ಗಡುವನ್ನು ಕೊಟ್ಟು ಜುಲೈ 1 ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ವಿಶೇಷವಾಗಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಒಟ್ಟಾರೆ 191 ಬಾರ್ ಅಸೋಸಿಯೇಷನ್ ಅಕ್ರಾಸ್ ದ ಸ್ಟೇಟ್ ಇದೆ. ಅದರಲ್ಲಿ ಕಮ್ ಅಂತ ಹೇಳಿದರೆ 20 ಅಸೋಸಿಯೇಷನ್ಗಳು ಇನ್ನು ಅಫಿಲಿಯೇಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ತಕರಾರನ್ನು ಎತ್ತಿದ್ರು. ಅವ್ರಿಗೂ ಕೂಡ ಇಂತಿಷ್ಟು ಕಿವಿ ಮಾತು, ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ವಕೀಲರಿಗೆ 1,19,000 ವಕೀಲರಿಗೆ ಏನಾದರೂ ಹೆಲ್ತ್ ಇಶ್ಯೂಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಇದೆನಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್, ಒಂದು ವಿಷಯ, ಇವತ್ತಿನ ದಿನ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗೊತ್ತಿದೆ. ನವ್ ಡೇಸ್ ಇಟ್ ಹ್ಯಾಸ್ ಬಿಕಮ್ ಆ್ಯಂಡ್ ಕಮರ್ಷಿಯಲ್ ಆಗಿದೆ. ಒಬ್ಬ ವಕೀಲರಿಗೆ ಏನಾದರೂ ಅಡ್ಮಿಟ್ ಆದರೆ ಅದನ್ನು ಬಿಲ್ ಭರಿಸೋಷ್ಟು ಕೂಡ ಶಕ್ತಿ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ, ಕೋವಿಡ್ ಬಂದಿದೆ. ಕೋವಿಡ್ನಲ್ಲಿ 100 ಜನ ವಕೀಲರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹಾಗಾದರೆ ಕೋವಿಡ್ ಮತ್ತು ಮುಂದಿನ ದಿನಗಳಲ್ಲಿ ಬಾರ್ ಕೌನ್ಸಿಲ್ನಿಂದ ಯಾವ ಸ್ಕೀಮ್ಗಳಿದ್ದಾವೆ ನಮ್ಮ ವೀಕ್ಷಕರಿಗಾಗಿ? ಈಗಾಗಲೇ ಒಳ್ಳೆಯ ಪ್ರಶ್ನೆಯನ್ನು ನಮ್ಮ ಗೋವಿಂದ್ ಅವರು ಇವತ್ತಿನ ದಿವಸ ನಮ್ಗೆ ಕೇಳಿದ್ದಾರೆ. ಈಗಾಗಲೇ ನಾನು 1/3/2025 ಅಧಿಕಾರ ಸ್ವೀಕರಿಸಿದ ನಂತರ ಈ ವಿಚಾರವಾಗಿ ನಾನು ಚರ್ಚೆ ಮಾಡಿದಾಗ, ಈ ಹಿಂದೆ ನಮ್ಮ ಮಾಜಿ ಅಧ್ಯಕ್ಷರಿದ್ದಾಗ 18, 19, 20ನೇ ಸಾಲಿನಲ್ಲಿ ನಾವು ನ್ಯಾಯ ಕವಚ ಅಂತೇಳಿ ಒಂದು ಸ್ಕೀಮನ್ನು ಮಾಡಿ ಎಲ್ಲ ವಕೀಲ ಸಂಘರು ತಿಳಿಸಿದ್ವಿ. ಆಲ್ರೆಡಿ ವಕೀಲರು ಸಹ ಹಣವನ್ನು ಸಂಗ್ರಹ ಮಾಡಿದರು. ಮುಂದೆ ಕೋವಿಡ್ ಬಂದಿರೋದ್ರಿಂದ ಅದು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಇದ್ರ ಬಗ್ಗೆ ನಾನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಕಂಪ್ನಿಗಳಿಗೆ ಚರ್ಚೆ ಮಾಡಿ ಈ ವಿಷಯವಾಗಿ ನಮ್ಮ ಬಾರ್ ಕೌನ್ಸಿಲ್ ಸದಸ್ಯರಾದಂಥ ಕಲ್ಮೇಶ್ ಕಿವಳ್ ಅವರಿಗೆ ಇಡೀ ಒಂದು ಎಲ್ಲ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಡಿಸ್ಕಸ್ ಮಾಡಿ ಒಂದು ರಿಪೋರ್ಟನ್ನು ಕೊಡಿ. ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರಿಗೂ ಹಾಗೂ ವಕೀಲರ ಕುಟುಂಬದವರಿಗೂ ಆರೋಗ್ಯ ವಿಮೆಯನ್ನು ಮಾಡೋಣ ಅಂತ ನಾನು ಮಾತನಾಡಿದ್ದೀನಿ. ಇದು ಅತಿ ಶೀಘ್ರದಲ್ಲಿಯೇ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ಗೋವಿಂದ್ ಅವರ ಮುಖಾಂತರ ಈ ನನ್ನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಚುನಾಯಿತರಾದಂಥ 25 ಜನ ಹಾಗೂ ಅಡ್ವೊಕೇಟ್ ಜನರಲ್ ಸಹ ರುಚಿಕರಾಗಿದ್ದಾರೆ ಅನ್ನೋದಂಥ ಮಾತನ್ನು ಇವತ್ತಿನ ದಿವಸ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ಬನ್ನಿ, ವಿಶೇಷವಾಗಿ ವಕೀಲರ ಮೇಲೆ ಇರ್ತಕ್ಕಂಥ ಒಂದು ಆರೋಗ್ಯದ ಕಾಳಜಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ತಾ ಇದೆ. ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕರ್ನಾಟಕದ ವಕೀಲರ ಪರಿಷತ್ತಿಂದ ವಕೀಲರಿಗೆ ಆಗ್ತಕ್ಕಂತಹ ಒಂದು ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ವಿಶ್ವಾಸ ಇದೆ. ಬನ್ನಿ, ಇಂತಿಷ್ಟು ಬಾರ್ ಕೌನ್ಸಿಲ್ನ ಒಂದು ಆಡಳಿತದ ಬಗ್ಗೆ ಇಂತಿಷ್ಟು ನಮ್ಮ ವಕೀಲರಿಗೆ ಗೊಂದಲ ಕೂಡ ಇದೆ. ಸರ್, ಈಗ ನಾನು ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಬಾರ್ ಕೌನ್ಸಿಲಲ್ಲಿ 25 ಜನ ಮೆಂಬರ್ಸ್ ಇದ್ದಾರೆ. ಅಡಿಷ್ನಲ್ ಆಗಿ ಅಡ್ವೊಕೇಟ್ ಜನರಲ್ ಕೂಡ ಇರ್ತಾರೆ. 25 ಜನ, 25 ಬಾಗಿಲುಗಳಾಗಿದೆ. ಈ ಬಾರ್ ಕೌನ್ಸಿಲಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ.
ನೀವು ಅಕಸ್ಮಾತ್ ಆಗಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇದನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ವಕೀಲರಿಗೆ ಇಂತಿಷ್ಟು ಗೊಂದಲಗಳಿದೆ. ಆ ಗೊಂದಲಗಳಿಗೆ ತಾವೇನಾದರೂ ಉತ್ತರ ಕೊಡುವ ಒಂದು ಸಣ್ಣ ಪ್ರಯತ್ನ ಆಗ್ಬೋದಾ? ಇವತ್ತಿನ ದಿವಸ ನಾನು ಮಾಧ್ಯಮದವರಿಗೆ ಮತ್ತು ನಮ್ಮ ಗೋವಿಂದವರಿಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಎಲ್ಲರೂ ನಾವು ವಕೀಲರೇ, ಕಾನೂನಾತ್ಮಕವಾಗಿ ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ನಾವು ನಿರ್ಧರಿಸಲಿಕ್ಕೆ ನಾವು ಸಮರ್ಥರಿದ್ದೀವಿ. ಇನ್ನು 25 ಜನ ಇಲೆಕ್ಟೆಡ್ ಮೆಂಬರ್, ಅವ್ರಿಗೆಲ್ಲರೂ ಕಾನೂನು ಒಂದು ಅರಿವಿದೆ. ಆದರೆ ಕೆಲವೊಂದಿಷ್ಟು ಟೈಮ್ನಲ್ಲಿ ಅಧಿಕಾರದ ಒಂದು ಆಸೆಗಾಗಿ ಅವ್ರು ಏನಾದರೂ ಒಂದು ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ಫುಲ್ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳಿ ಇಚ್ಛೆಪಡ್ತೀನಿ. ಅದರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ 26 ಜನ ಕೂತ್ಕೊಂಡು ಇಡೀ ರಾಜ್ಯದ ವಕೀಲರ ಒಂದು ಏನು ಸಮಸ್ಯೆಗಳಿದಾವೆ, ಏನು ನ್ಯಾಯಾಂಗದ ಗಣತೆ ಗೌರವವನ್ನು ತಿಳಿಬೇಕು, ಆ ಕೆಲಸದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ತೀವಿ ಅನ್ನುವಂಥ ಮಾತನ್ನು ಈ ವೀಕ್ಷಕರಿಗೆ ಹೇಳಿಕೆ ಇಚ್ಛೆಪಡ್ತಾರೆ. ಬನ್ನಿ ನೋಡಿ, ಈಗಾಗಲೇ ವಕೀಲರಿಗಿರ್ತಕ್ಕಂಥ ಒಂದು ಗೊಂದಲವನ್ನು ಬಹಳ ಸೂಕ್ಷ್ಮವಾಗಿ ಅವರು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. 25 ಜನ ಮೆಂಬರ್ಸ್ಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾನೂನಿನ ಪರಿಜ್ಞಾನ ಇದೆ. ಆದರೂ ಕೂಡ ಇಂತಿಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅವರು ಕೋರ್ಟ್ಗೆ ಹೋಗಿದ್ದಾರೆ. ಅದರಲ್ಲಿ ಅವರು ಸಕ್ಸಸ್ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಇನ್ನು ಒಂದು ಮಾತ್ರ ನಾನು ಪ್ರಶ್ನೆಯನ್ನು ಕೇಳಿ ಈ ಒಂದು ವಿಡಿಯೋವನ್ನು ನಾನು ಕನ್ಕ್ಲೂಡ್ ಮಾಡ್ತೀನಿ. ಸರ್, ಈಗ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ 5 ವರ್ಷ ಅಂತ ಹೇಳಿ ಅಡ್ವೊಕೇಟ್ಸ್ ಆ್ಯಕ್ಟು ಬಾರ್ ಕೌನ್ಸಿಲ್ಗೆ ನಿಗದಿಯನ್ನು ಮಾಡಿದೆ. ಆದರೆ ನಿಮ್ಮ 5 ವರ್ಷವನ್ನು ಕೂಡ ಮೀರಿ ಇನ್ನೂ ಎಕ್ಸ್ಟೆನ್ಷನ್ ಮಾಡ್ಕೊಳ್ತೀರಿ. ಆ ಎಕ್ಸ್ಟೆನ್ಷನ್ ಪೀರಿಯಡಿಂದ ಏನಾದರೂ ಇಲ್ಲೀಗಲ್ ಪೀರಿಯಡ್ ಅಂತ ಏನಾದರೂ ಅನ್ಬೋದಾ? ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀರಿ? ನನ್ನ ಗೋವಿಂದ್ ಅವರೇ, ನಿಮಗೆ ಈ ವಿಷಯದಲ್ಲಿ COP ಆ್ಯಕ್ಟ್ 2016 ಬಂದಿದೆ. COP ಆ್ಯಕ್ಟ್ 2015 ಬಂದ ಮೇಲೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ COP ಆ್ಯಕ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಅದಕ್ಕೆ ಎಲ್ಲವನ್ನೂ ಸುಪ್ರೀಂ ಕೋರ್ಟ್ ಮಾನ್ಯತೆ ಮಾಡಿದೆ. ಮಾನ್ಯತೆ ಮಾಡಿದ್ರೆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಒಂದೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ 24 ರಾಜ್ಯ ವಕೀಲ ಪರಿಷತ್ತುಗಳ ಸಹ ಅದರ ಅಡಿಯಲ್ಲೇ ಕೆಲಸ ಮಾಡ್ತಾ ಇರೋದು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮನೋಹರ್ ಕುಮಾರ್ ಮಿಶ್ರಾ ಅವರು ಸಹ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಈ ಒಂದು COP ಆ್ಯಕ್ಟನ್ನು ಆದಷ್ಟು ಬೇಗ ಮುಗಿಸಬೇಕು. ರಾಜ್ಯದಲ್ಲಿ ಒಂದು ದೇಶ ಒಂದು ಚುನಾವಣೆ ಯಾವ ರೀತಿ ಇದೆ, ಆ ರೀತಿಯಾಗಿ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ, ರಾಜ್ಯ ವಕೀಲರ ಸಂಘಗಳ ಚುನಾವಣೆಯು ಸಹ ಒಂದೇ ಸಾರಿ ನಡಿಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ COP ಆ್ಯಕ್ಟ್ ಅಂತಂದಿದ್ದಾರೆ. ಕೆಲವೊಂದಿಷ್ಟು ರಾಜ್ಯದಲ್ಲಿ ಈಗಾಗಲೇ COP ಕಂಪ್ಲೀಟ್ ಆಗ್ತಾ ಇದೆ, ಕೆಲವೊಂದಷ್ಟು ಆಗ್ತಾ ಇಲ್ಲ. ಇವತ್ತಿನ ದಿವಸ ಈ ಕುರ್ಚಿಗೆ ನನ್ನ ಮನೋಹರ್ ಕುಮಾರ್ ಮಿಶ್ರಾ ಅವರು ಕುಂದಿಸಿದ್ದು COP ಕಾಯ್ದೆಯನ್ನು ಅತಿ ಶೀಘ್ರದಲ್ಲಿ ಮುಗಿಸಬೇಕು ಅನ್ನೋಂಥ ವಿಚಾರವಾಗಿ ಕುಂತಿದ್ದಾರೆ. ನಾನು ಅವರ ನಂಬಿಕೆಗೆ ಮತ್ತು ಅವರ ಮಾಹಿತಿಗೆ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಮತ್ತು ಹೈ ಪವರ್ ಕಮಿಟಿ ಅಂತಿದೆ, 9 ಜನ ಇದ್ದಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ. ಅದರಲ್ಲಿ 3 ಸದಸ್ಯರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಿದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದು ಇಲ್ಲೀಗಲ್ ಅನ್ನುವಂಥದ್ದು ತಪ್ಪು ಕಲ್ಪನೆ, ಇದೆಲ್ಲವೂ ನಡೀತಾ ಇದ್ದು ಕಾನೂನು ಚೌಕಟ್ಟಿನಲ್ಲಿ. ಇದು ಸುಪ್ರೀಂ ಕೋರ್ಟು ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಒಂದು ಮಾರ್ಗದರ್ಶನದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಮುಂದಿನ ದಿನಮಾನದಲ್ಲಿ ಇಡೀ ದೇಶದಲ್ಲಿ ಒಂದೇ ಚುನಾವಣೆ ಆಗಬೇಕು, ಬಾರ್ ಕೌನ್ಸಿಲ್ಗಾಗಲಿ ಬಾರ್ ಅಸೋಸಿಯೇಷನ್ಗಾಗಲಿ ಅನ್ನುವಂಥ ಒಂದು ಅಧಿಕಾರವನ್ನು ಇಟ್ಟುಕೊಂಡು ನಮ್ಮ ಮನೋಹರ್ ಕುಮಾರ್ ಮಿಶ್ರಾ ಅವರು ಮುಂದಿನ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಕಾಯ್ದೆ ಅಂತಿದ್ದಾರೆ. ಆ ಕಾಯ್ದೆಯನ್ನು ಮಾಡಲಿಕ್ಕೆ ನಾನು ಸಗಟಾಗಿ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿ ಇದನ್ನು ಆದಷ್ಟು ಶೀಘ್ರದಲ್ಲೇ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ನಿಮ್ಗೆ ಹೇಳ್ತೀನಿ. ಇಡೀ ರಾಜ್ಯದಲ್ಲಿ ಸಹ ಯಾವುದೇ ವಕೀಲರಿಗೆ ಇದು ತಪ್ಪ ಕಲ್ಪನೆ ಇರಬಾರ್ದು. ಇದು ಸುಪ್ರೀಂ ಕೋರ್ಟು ಮತ್ತು ಹೈಪವರ್ ಕಮಿಟಿ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಕಾನೂನು ಚೌಕಟ್ಟಿನಲ್ಲಿ ಈ ರಾಜ್ಯ ವಕೀಲರ ಪರಿಷತ್ತು ನಡೀತಾ ಇದೆ. ಈಗಿದ್ದಂಥ ಎಲ್ಲ ಸದಸ್ಯರು ಸಹ ಚುನಾಯಿತ ಸದಸ್ಯರು ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಚಿತ್ರಪಟ. ಬನ್ನಿ, ನಮಗೆ ಇರ್ತಕ್ಕಂಥ ಗೊಂದಲವನ್ನು ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಬಾರ್ ಕೌನ್ಸಿಲ್ಗೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೆಯುತ್ತೆ. ಆದರೆ ಈ ಸಾರಿ ಕೋವಿಡ್ನ ಒಂದು ಅಂತರಾಳದಿಂದ 2 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಆ 2 ವರ್ಷಗಳ ಎಕ್ಸ್ಟೆನ್ಷನು ವಿಚ್ ಇಸ್ ನಾಟ್ ಕಮ್ಸ್ ಅಂಡರ್ ದಿ ಅದು ಕಾನೂನಾತ್ಮಕವಾಗಿಯೇ ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಮುಖಾಂತರ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ನಿರ್ದೇಶನದ ಮೇಲೆ ಕೂಡ ನಡೀತಾ ಇದೆ. ಹೀಗಾಗಿ ಎಕ್ಸ್ಟೆನ್ಷನ್ ಪೀರಿಯಡ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗಲ್ ಆಗಲ್ಲ. ಹೀಗಾಗಿ ಪ್ರತಿಯೊಬ್ಬ ವಕೀಲರು ಕೂಡ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಏನು ಬಾರ್ ಕೌನ್ಸಿಲ್ ಎಕ್ಸ್ಟೆನ್ಷನ್ ಪೀರಿಯಡ್ ಇದೆಯಲ್ಲ, ವಿಚ್ ಇಸ್ ಕಮ್ಸ್ ಅಂಡರ್ ದಿ ಪರ್ವ್ಯೂ ಆಫ್ ದಿ ಲಾ ಅಂತ ಹೇಳ್ತಾ ಇದ್ದೀನಿ.
ಆದರೂ ಕೂಡ ವೆರಿ ಶಾರ್ಟ್ ಪೀರಿಯಡಲ್ಲಿ COPಯನ್ನು ಕಂಪ್ಲೀಟ್ ಮಾಡಿ ಮುಂದಿನ ದಿನಗಳಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಎಲೆಕ್ಷನ್ಗೆ ನಾವು ಕೂಡ ತಿಲಾಂಜಲಿಯನ್ನು ಆಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಏನೇ ಆದರೂ ಕೂಡ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಡಿಯೋವನ್ನು ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ಮತ್ತು ಥ್ಯಾಂಕ್ ಯು.